ಕೂಡ ಇರುತ್ತೆ. ನಿಮ್ಮ ಈ ರಾಜಕಾರಣ ನನಗಂತೂ ಅನಿಸ್ತಾ ಇದೆ ನಿಮ್ಗೆಲ್ಲ ಬುದ್ಧಿ ಭ್ರಮಣೆ ಆಗಿದೆ. ವಿಶ್ವನಾಥ್ ಅವರೇ, ಇದು ನನ್ನ ಹಿಂದೆ ಹಲವಾರು ಬಾರಿ ಹೇಳಿದ್ದೀನಿ. ಇದು ನಿಮ್ಮ ಒಂದು ರಾಜಕೀಯ ಬದುಕಿಗೆ ಇದು ಬಹಳ ಕಪ್ಪು ಚಿಕ್ಕಿ ಆಗಿದೆ. ಈಗಾಗಲೇ ಆಗೋಗ್ಬಿಟ್ಟಿದೆ. ನೀವು ರಾಜಕೀಯ ಸಂಧ್ಯಾ ಕಾಲಕ್ಕೆ ಬಂದ್ಬಿಟ್ಟಿದ್ದೀರಾ. ನಿಮ್ಗೆ ಯಾಕೆ ಕಾಂಗ್ರೆಸ್ ಉಸ್ತುವಾರಿ? ನೀವೇನ್ ಕಾಂಗ್ರೆಸ್ ಪಕ್ಷದ ಮೆಂಬರ್? ಈಗ ನೀವ್ಯಾರು? ನಮ್ಮ ತುಮಕೂರಿನ ಮಾಜಿ ಸಚಿವರಾದಂತ ಮಾನ್ಯ ರಾಜಣ್ಣವರು ಇತ್ತೀಚೆಗೆ ಸಿದ್ದರಾಮಯ್ಯನವ್ರ ಪರವಾಗಿ ಮಾತಾಡಿದಾಗ ಏನಂದ್ರಿ ನೀವು? ಈ ಚಮಚಾಗಿರಿ ಮಾಡೋದು ಬಿಡಿ ಅಂದ್ರಿ. ನೀವ್ಯಾರು? ಸನ್ಮಾನ್ಯ ನಮ್ಮ ಪಕ್ಷದ ಹಿರಿಯ ನಾಯಕರು ರಾಜಣ್ಣವರು, ಅವ್ರಿಗೆ ಚಮಚಾಗಿರಿ ಬಿಡಿ ಅನ್ನಕ್ ನೀವ್ಯಾರು? ನಿಮ್ಗೂ ಕಾಂಗ್ರೆಸ್ ಪಕ್ಷಕ್ಕೂ ಏನ್ ಸಂಬಂಧ? ಈಗ ನೀವ್ಯಾರಿಗೆ ಚಮಚಾಗಿರಿ ಮಾಡ್ತಾ ಇದ್ದೀರಾ? ಮಾಡ್ತಿದ್ದೀರಾ ಅಂತ ಹೇಳಿ. ನೀವು ಕಾಂಗ್ರೆಸ್ ಪಕ್ಷದಿಂದ ಬಿಟ್ಟೋಗಿ ಇವತ್ತಿಗೆ 11 ವರ್ಷ ಆಯ್ತು. ಅಲ್ಲಿಂದ JDS ಬಿಟ್ಟೋಗಿ ಸುಮಾರು 7 ವರ್ಷ ಆಯ್ತು. ಬಿಜೆಪಿಗೆ ಹೋಗಿ 5 ವರ್ಷ ಆಯ್ತು. ಬಿಜೆಪಿ ವಿರುದ್ಧ ಮಾತಾಡಕ್ ಶುರು ಮಾಡಿ 3 ವರ್ಷ ಆಯ್ತು. ನಿಮ್ದು ನನ್ಗೆ ಯಾರೋ ಹೇಳ್ತಾ ಇದ್ರು, ಅವ್ರು ಬಹಳ ಆತ್ಮೀಯ ಹಳೇ ಸ್ನೇಹಿತರೊಬ್ರು, ವಿಶ್ವನಾಥ್ ಅವರು ತಮ್ಮ ಆತ್ಮ ಗೌರವವನ್ನ ಅವರೇ ಕಳ್ಕೊಂಡ್ಬಿಟ್ಟಿದ್ದಾರೆ. ನಾನು ಏನಕ್ಕೆ ಅಂತ ಕೇಳಿದೆ ಅವ್ರಿಗೆ. ನೋಡ್ರಿ, ಅವ್ರಿಗೀಗ KR ನಗರ ತಾಲೂಕಲ್ಲಿ 3 ಕಾಸು ಬೆಲೆ ಇಲ್ಲ, ಪಂಚಾಯತಿ ವ್ಯಾಪ್ತಿಯಲ್ಲೂ ಬೆಲೆ ಇಲ್ಲ. ಕಾಗಿನೆಲೆ ಮಹಾಸಂಸ್ಥಾನ ಗುರುಪೀಠದಲ್ಲೂ ಅವ್ರಿಗೆ 4 ಆಣಿ ಬೆಲೆ ಇಲ್ಲ. ಕರ್ನಾಟಕ ಪ್ರದೇಶ ಕುರುಬರ ಸಂಘದಲ್ಲೂ ಕೂಡ 4 ಆಣಿ ಬೆಲೆ ಇಲ್ಲ. ಮತ್ತೆ ಕಾಂಗ್ರೆಸ್ ತಗೊಳ್ಳಿ, ಜನತಾದಳ ತಗೊಳ್ಳಿ, ಬಿಜೆಪಿ ತಗೊಳ್ಳಿ, ಯಾವುದೇ ಪಕ್ಷದಲ್ಲೂ ಕೂಡ 3 ಕಾಸು ಕಿಮ್ಮತ್ತಿಲ್ಲ. ನೀನ್ ಯಾವ ದೊಣ್ಣೆ ನಾಯಕನಪ್ಪ? ಸಿದ್ದರಾಮಯ್ಯ ಸಾಹೇಬರಿಗೆ ನೀನು ಮಾರ್ಗದರ್ಶನ ನೀಡಕ್ಕೆ ಎತ್ತಿದ್ರ ಅವ್ರ ಬಗ್ಗೆ ಪದೇ ಪದೇ ಯಾಕೆ ಮಾತಾಡ್ತೀಯ ನೀನು? ಒಬ್ಬ ರಾಜಕಾರಣಿ, ಡಾಕ್ಟರ್ ಆಗಿದ್ರು ಅವರು. ಅವತ್ತು ರಾಕೇಶ್ ಅವ್ರು ಸತ್ತ ಮೇಲೆ ನಾವೆಲ್ಲರೂ ಸೇರಿ, ಮೈಸೂರು ಭಾಗದ ಎಲ್ಲ ಜನತೆ ಸೇರಿ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ, ಕುಟುಂಬದ ಮೇಲೆ ಒತ್ತಡ ತಂದು, ಮೈಸೂರು ಭಾಗದಲ್ಲಿ ಒಬ್ರು ನೋಡ್ಕೊಳ್ಳಕ್ಕೆ ನಾಯಕ ಬೇಕು ಸರ್ ನಿಮ್ ಕುಟುಂಬದಿಂದ, ಅವ್ರನ್ನ ತರಬೇಕು ಅಂತ ಹೇಳಿ ನಮ್ಮೆಲ್ಲ ಒತ್ತಾಯದ ಮೇಲೆ ಸಣ್ಣ ಕುಟುಂಬದವ್ರು ತೀರ್ಮಾನ ಮಾಡಿ ಡಾಕ್ಟರ್ ಯತೀಂದ್ರ ಅವರು 2017 ರಾಜಕಾರಣಕ್ಕೆ ಹೋಗಿ ಎಂಟ್ರಿ ಆದ್ರು. ಮೊದಲನೇ ಎಲೆಕ್ಷನ್ ನಿಂತ್ಕೊಂಡ್ರು. ಎಷ್ಟಲ್ಲಿ ಗೆದ್ರು ಅವರು? 58,000 ಬಹುಮತದಿಂದ ಗೆದ್ರು ವರ್ಣಾದಲ್ಲಿ, ಮೊದಲನೇ ಎಲೆಕ್ಷನ್ ಅಲ್ಲಿ. ಅವ್ರೇನ್ ಮಾಡಿದ್ದಾರೆ ನಿಮ್ಗೆ? ಯಾಕೆ ಯತೀಂದ್ರ ಅವ್ರನ್ನ ಟಾರ್ಗೆಟ್ ಮಾಡ್ತೀರಾ ನೀವು? ನೀವು ಯಾರ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ? ನೀವು ಯಾರಿಗೆ ಚಮಚಾಗಿರಿ ಮಾಡಕ್ಕೋಸ್ಕರ ಸಿದ್ದರಾಮಯ್ಯ ಸಾಹೇಬ್ರನ್ನ, ಯತೀಂದ್ರ ಅವ್ರನ್ನ, ಡಾಕ್ಟರ್ ಮಾದೇವಪ್ಪನವ್ರನ್ನ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಲ್ಲ ನೀವು? ಜಿಲ್ಲೆಯಲ್ಲಿ ಕೆಲಸ ನಡೀತಾ ಇಲ್ವಾ? ನಗರದಲ್ಲಿ ಕೆಲಸ ನಡೀತಾ ಇಲ್ವಾ? ಮಾತೆತ್ತಿದ್ದು ದಿವಾಳಿ. ಎಲ್ಲಾಗಿದೆ ದಿವಾಳಿ? ನೀವು ರಾಜಕೀಯವಾಗಿ ದಿವಾಳಿ ಆಗಿದ್ದೀರಾ. ನಿಮ್ಮ ರಾಜಕೀಯ ದಿವಾಳಿತನ ಮುಗಿದಿದೆ. ನೀವು ಈಗ ಎಲ್ಲರೂ ನೆಲೆ ಕಳ್ಕೋಬೇಕು ಅಂತೇಳಿ ಈಗ ನೋಡ್ತಾ ಇದ್ದೀರಾ. JDSಗೆ ಹೋಗೋಣ, ಬಿಜೆಪಿಗೆ ಉಳಿಯೋಣ, JDSಗೆ ಹೋಗೋಣ, ಬಿಜೆಪಿಗೆ ಉಳಿಯೋಣ ಅಂತ. ದಯಮಾಡಿ ನಿಮ್ ರಾಜಕೀಯ ತೀರ್ಮಾನ ನೀವೇನಾದ್ರು ತಗೊಳ್ಳಿ, ಇದು ಒಳ್ಳೇದಲ್ಲ. ವಿಶ್ವನಾಥ್ ಸಾಹೇಬ್ರೆ, ನಿಮ್ಗೆ ಗೌರವದಿಂದ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಸಿದ್ದರಾಮಯ್ಯ ಸಾಹೇಬ್ರು ಈಗ ಎಷ್ಟು ಎತ್ತರಕ್ಕೆ ಹೋಗ್ಬೇಕು ಆ ಎತ್ತರಕ್ಕೆ ಹೊಂಟೋಗಿದ್ದಾರೆ. ಇವತ್ತು ಅವ್ರ ಪಾದ ಮಡಿತಾರಲ್ಲ, ಪಾದ ಧೂಳ್ಗೂ ಸಮ ಇಲ್ಲ. ನೀವು ಅವ್ರ ಬಗ್ಗೆ ಪದೇ ಪದೇ ನೀವು ಮಾತಾಡ್ತೀರಾ, ಆಣೆ ಪ್ರಮಾಣ ಮಾಡಿ ಅಂತೀರಲ್ಲ. ಮೊದಲು ನೀವು ಸಾರಾಮಹೇಶ್ ಹೋಗಿ ಚಾಮುಂಡಿ ಬೆಟ್ಟದಲ್ಲಿ ಆಣೆ ಪ್ರಮಾಣ ಮಾಡಿ, ಆಮೇಲೆ ಬಂದು ಬೇರೆಯವ್ರಿಗೆ ಮಾರ್ಗದರ್ಶನ ನೀಡಿ. ನೀವು ಮಾರ್ಗದರ್ಶನ ಮಂಡಳಿ ಸದಸ್ಯರಾಗಕ್ಕೂ ನಾಲಾಯಕ್ ಇವತ್ತು. ಯಾಕಂದ್ರೆ ಯಾವ ಪಕ್ಷದವರು ನಿಮ್ಮನ್ನ ನಂಬಕ್ಕಿಲ್ಲ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ತಿಳ್ಕೊಂಡಿದ್ದೀರಾ ನಿಮ್ದು ಯಾವುದೋ ನನ್ಗೆ ಹೇಳ್ಬೇಕಾಗ್ತಿದೆ, ಬಹಳ ನೋವಿನಿಂದ ಹೇಳ್ತೀನಿ. ನಿಮ್ದು ಹಲವಾರು ಟ್ರಾನ್ಸ್ಫರ್ಗಳು ಮಾಡಿಸ್ಕೊಳ್ಳೋಕೋಸ್ಕರ ಕಾಂಗ್ರೆಸ್ ಪಕ್ಷದ ನಾಯಕರುಗಳನ್ನ ಹೊಗಳ್ತಾ ಇದ್ದೀರಾ, ಬಿಜೆಪಿ ಅವ್ರ ಪಕ್ಷವ್ರನ್ನ ಹೊಗಳ್ತಾ ಇದ್ದೀರಾ, JDS ಅವ್ರನ್ನ ಹೊಗಳ್ತಾ ಇದ್ದೀರಾ. ನಿಮ್ಮ ತೀಟೆ ತೀರ್ಸ್ಕೊಳ್ಳಕ್ಕೆ ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡ್ತೀರಾ, ಯತೀಂದ್ರ ಅವ್ರನ್ನ ಟೀಕೆ ಮಾಡ್ತೀರಾ, ಮಾದೇವಪ್ಪ ಸಾಹೇಬ್ರನ್ನ ಏನು ಕೆಲಸನೇ ಮಾಡ್ತಾ ಇಲ್ಲ ಜಿಲ್ಲೆಯಲ್ಲಿ ಅಂತೆಲ್ಲ. ಜಿಲ್ಲೆಯಲ್ಲಿ ಕೆಲಸ ನಡೀತಾ ಇಲ್ವಾ? ನಮ್ಮ KR ನಗರದಲ್ಲಿ ಕೆಲಸ ನಡೀತಾ ಇಲ್ವಾ? ಪಿರಿಯಾಪಟ್ಟಣದಲ್ಲಿ ಕೆಲಸ ನಡೀತಾ ಇಲ್ವಾ? ಹುಣಸೂರಿನಲ್ಲಿ ಕೆಲಸ ನಡೀತಾ ಇಲ್ವಾ? ಮೈಸೂರು ನಗರದಲ್ಲಿ ಕೆಲಸ ನಡೀತಿಲ್ವಾ? ಯಾಕೆ ವಿಶ್ವನಾಥ್ ಅವರೇ, ದಯಮಾಡಿ ನಿಮ್ಮಲ್ಲಿ ನನ್ನ ವೈಯಕ್ತಿಕವಾಗಿ ಮನವಿ ಮಾಡ್ತೀನಿ. ಇನ್ ಮುಂದಾದ್ರೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ, ಅವ್ರ ಮಗ ಅವ್ರ ಬಗ್ಗೆ, ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡೋದು ನಾನು ನಿಲ್ಲಿಸ್ಬೇಕಾಗ್ತಿದೆ. ಈಗಾಗಲೇ ನಿಮ್ಗೆ ಸಾರ್ವಜನಿಕ ಜೀವನದಲ್ಲಿ ನೀವು ಶೋಚನೀಯ ಪರಿಸ್ಥಿತಿ ತಲುಪಿಟ್ಟಿದ್ದೀರಾ. ಆ ದಿಕ್ಕಿನಲ್ಲಿ ನೀವು ಯೋಚನೆ ಮಾಡಬೇಕು ಅಂತ ಹೇಳ್ತೀನಿ. ಮತ್ತೆ ಇದೇ ತರ ಮುಂದುವರೆದ್ರೆ ನಿಮ್ಗೆ ಎಲ್ಲ ಬುದ್ಧಿ ಭ್ರಮಣೆ ಆಗಿದೆ. ದಯಮಾಡಿ ನೀವು ಬೆಂಗಳೂರಿನ ನಿಮಾಂಸಲ್ಲಿ ಚಿಕಿತ್ಸೆ ತಗೊಳ್ಳೋದು ಒಳ್ಳೆಯದು.
ಆ ದಿಕ್ಕಿನಲ್ಲಿ ತಾವು ಯೋಚನೆ ಮಾಡಬೇಕು. ಬೆಳೆಸಿ, ನಿಮ್ಮ ಕುಟುಂಬದಲ್ಲಿ ಯಾರನ್ನಾರು ಒಬ್ಬರು ಬೆಳೆಸಿ. ಸಿದ್ದರಾಮಯ್ಯನವರ ಕಾಂಗ್ರೆಸ್ ಆಗಲಿ JDS ಏನು ವಿರೋಧ ಇದೆಯಾ? ನಿಮ್ಮ ಕುಟುಂಬದಲ್ಲಿ ಮಗನ ಯಾರನ್ನಾರು ಬೆಳೆಸಿಯಪ್ಪ. ಯಾಕೆ ಬೆಳೆಯ ಯುವಕರನ್ನ ಬೆಳೆ ಆಲದ ಮರದಂಗೆ ಬೆಳೆದವರು ಸಿದ್ದರಾಮಯ್ಯನವರು. ನೀನು ಇನ್ನು ಸಸಿ ನೀನು ಹಾಕಿದ ಸಸಿನ ನೀನೇ ಮುರ್ಕೊಂಡಿದ್ಯಾ. ಕಾಂಗ್ರೆಸ್ ಅಲ್ಲೂ ನಿನ್ನ ಸ್ಥಿತಿ ಮುಗಿದೋಗಿದೆ, ಜನತಾದಳದಲ್ಲೂ ಮುಗಿದೋಗಿದೆ, BJP ಮುಗಿದೋಗಿ ನಿನ್ಗೆ ಎಲ್ಲ ಬಾಕ್ಲಾಕ್ಬಿಟ್ಟವ್ರೆ, ಬಂದ್ ಮಾಡ್ಬಿಟ್ಟವ್ರೆ. ನೀನೇನ್ ತಿಳ್ಕೊಂಡಿದ್ದೀರ ವಿಶ್ವನಾಥ್ ಅವರೇ? ನಾನೇನೋ ಸಿದ್ದರಾಮಯ್ಯನವ್ರ ವಿರುದ್ಧ ಮಾತಾಡಿದ್ರೆ, ಯತೀಂದ್ರ ವಿರುದ್ಧ ಮಾತಾಡಿದ್ರೆ ನನ್ಗೆಲ್ಲ ಕಾಂಗ್ರೆಸ್ನವ್ರು ಕರೀತಾರೆ, BJP ಅವ್ರು ಕರೀತಾರೆ, JDSನವ್ರು ನಿಮ್ಮ ಭ್ರಮೆ. ನಿಮ್ಮನ್ನ ಯಾವ ಪಕ್ಷದಲ್ಲೂ ಕೂಡ ಕರ್ನಾಟಕ ಪ್ರದೇಶ ಕುರುಬರ ಸಂಘದಲ್ಲೂ ನಿಮ್ಗೆ 3 ಕಾಸಿನ ಬೆಲೆ ಇಲ್ಲ. ಕಾಗಿನೆಲೆ ಶ್ರೀಮಠದಲ್ಲೂ 3 ಕಾಸು ಬೆಲೆ ಇಲ್ಲ. ಮೈಸೂರು ಪ್ರಾಂತ್ಯದಲ್ಲೂ ಕೂಡ ನಿಮ್ ಬಗ್ಗೆ 3 ಕಾಸು ಬೆಲೆ ಇಲ್ಲ. ವಿಶೇಷವಾಗಿ ನಿಮ್ದೇ ತಾಲೂಕಾದಂತಹ KR ನಗರ ತಾಲೂಕಲ್ಲೂ ಕೂಡ ಪಂಚಾಯಿತಿಯಿಂದ KR ನಗರ ಟೋಲ್ಗೂ ಕೂಡ ನಿಮ್ಗೆ 3 ಕಾಸಿನ ಬೆಲೆ ಇಲ್ಲ. ದಯಮಾಡಿ ಇಂಥ ಟೀಕೆಗಳನ್ನ ನಿಲ್ಲಿಸ್ಬೇಕು. ಕಾಂಗ್ರೆಸ್ ಪಕ್ಷ ಇದೆ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿದೆ. ಕರ್ನಾಟಕದಲ್ಲಿ ಆಗಿರತಕ್ಕಂಥ ಏನು ನಡೀತಾ ಇದೆ ಅದನ್ನೆಲ್ಲ ಸರಿಪಡಿಸುವಂತ ಶಕ್ತಿ ಈ ರಾಜ್ಯ ದೇವರಾದಂತ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು AICC ಅಧ್ಯಕ್ಷರಾಗಿದ್ದಾರೆ. ಸೋನಿಯಾ ಗಾಂಧಿ ಮೇಡಮ್ ಇದ್ದಾರೆ. ರಾಹುಲ್ ಗಾಂಧಿ, ನಮ್ಮ ಯುವ ನಾಯಕರಾದ ರಾಹುಲ್ ಗಾಂಧಿ ಅವರಿದ್ದಾರೆ. ಏನ್ ಮಾಡ್ತಾ ಇದ್ದೀರ ಅನ್ನೋದು ಹೇಳ್ಬೇಕಾಗ್ತಿದೆ. ನೀವು ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಕ್ಕೆ ಬಲಿಷ್ಠವಾಗಿದೆ. ತೀರ್ಮಾನ ಮಾಡ್ತಿದ್ರೆ ನಿನ್ನೆ ನೋಡಿದಿರಲ್ಲ, ಇಡೀ ದೇಶ ನೋಡಿದೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು, ಸನ್ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇಬ್ರು ಜಂಟಿ ಪತ್ರಿಕಾಗೋಷ್ಠಿ ಮಾಡೋದ್ರ ಮುಖಾಂತರ ಹೈಕಮಾಂಡ್ ತಗೊಳ್ಳೋ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿದ್ಮೇಲೆ ನಾವು ಯಾರು ಕಾಂಗ್ರೆಸ್ ಪಕ್ಷದ ಕೆಳ ಹಂತದ ಕಾರ್ಯಕರ್ತರಿಂದ ಮೇಲ್ಮಟ್ಟದವರು ಕೂಡ ಯಾರು ಮಾತಾಡಂಗಿಲ್ಲ. ನಿನ್ನೆ ಆದಂತ ತೀರ್ಮಾನವನ್ನು ತಕ್ಷಣ ನಾವು ಟಿವಿ ನೋಡಿದೆ. ಸನ್ಮಾನ್ಯ ಮಾದೇವಪ್ಪನವರು ಸ್ವಾಗತಿಸಿದ್ದಾರೆ, ಸನ್ಮಾನ್ಯ ಜಗದೀಶ್ ಜಾರಕಿಹೊಳಿ ಬೆಳಗಾವಿ ಸ್ವಾಗತಿಸಿದ್ದಾರೆ, ಈಶ್ವರ್ ಖಂಡ್ರೆ ಅವರು ಸ್ವಾಗತಿಸಿದ್ದಾರೆ, ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಸಚಿವರು ಸ್ವಾಗತಿಸಿದ್ದಾರೆ, ಲಕ್ಷಾಂತರ ಕಾರ್ಯಕರ್ತರು ಖುಷಿ ಇದ್ದಿದ್ದಾರೆ. ನೀವ್ಯಾಕೆ ಇಲ್ಲಿ ಒಳಗೆ ಹುಣಸೆ ಹಣ್ಣು ತೆಗೆಯಕ್ ಬಂದಿದ್ದೀರಾ? ನಿಮ್ ಒಳ್ಳೆ ಹುಣಸೆ ಹಣ್ಣು ತೆಗೆದ್ರೆ ಇಡೀ ಒಳ್ಳೆ ಹುಣಸೆ ಹುಳಿ ಆಯ್ಕಿಲ್ಲ. ನಿಮ್ ಹುಣಸೆ ಹಣ್ಣು ಖಾಲಿ ಆಯ್ತಿದ್ರೆ ಅಷ್ಟೇ. ಮಾತಾಡಿ 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 ನೀನ್ ಇನ್ನು ನೆಲಕ್ಕೆ ಬಿಡೋದೊಂದು ಬಾಕಿ ಇದೆ ಅಷ್ಟೇ. ವಿಶ್ವನಾಥ್ ಅವರು, ಈ ಮುಖಾಂತರ ಮತ್ತೊಮ್ಮೆ ತಮ್ಮಲ್ಲಿ ಎಚ್ಚರಿಕೆಯ ಮನವಿಯನ್ನು ಮಾಡ್ತೀನಿ. ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗ್ಲಿ, ಸಿದ್ದರಾಮಯ್ಯ ಸಾಹೇಬರ ವಿರುದ್ಧವಾಗ್ಲಿ, ಯತೀಂದ್ರ ಅವ್ರ ವಿರುದ್ಧವಾಗ್ಲಿ, ಮಾದೇವಪ್ಪನವ್ರ ವಿರುದ್ಧವಾಗ್ಲಿ, ನಮ್ಮ DK ಶಿವಕುಮಾರ್ ಅವರ ವಿರುದ್ಧ ಆಗ್ಲಿ, ಅವರು ಕೂಡ ತಾವು ಮಾತಾಡಿದ್ರೆ ತಮಗೆ ಶೋಭೆ ತರಕಿಲ್ಲ. ತಮ್ಮ ಮಾನ ಮರ್ಯಾದೆಯನ್ನ ನೀವೇ ಕಳ್ಕೊತಾ ಇದ್ದೀರಾ ಹೊರತು ಇದರಿಂದ ನೀವೇನ್ ಮಾತಾಡಿದ ತಕ್ಷಣ ನೀವು ಇಲ್ಲಿ ಏನು ಆಕಾಶ ಭೂಮಿ ಆಯ್ತಿದೆ, ಭೂಮಿ ಆಕಾಶ ಆಯ್ತಿದೆ, ಏನು ಆಗೋದಿಲ್ಲ. ಸಮತ್ವವಾದಂತ AICC ಇದೆ. ಅವ್ರೇನ್ ತೀರ್ಮಾನ ತಗೋತಾರೆ ಅದಕ್ಕೆ ಪ್ರತಿಯೊಬ್ರು ಕಾಂಗ್ರೆಸ್ ಕಾರ್ಯಕರ್ತನಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೂ ಕೂಡ, ರಾಜ್ಯ ಮಟ್ಟದ ಎಲ್ಲ ಜಿಲ್ಲಾಧ್ಯಕ್ಷರುಗಳು, ಪದಾಧಿಕಾರಿಗಳು, ಎಲ್ಲ ಚುನಾಯಿತ ಶಾಸಕರು, ಮಂತ್ರಿಗಳೆಲ್ಲ ಒಗ್ಗಟ್ಟಾಗಿದ್ದಾರೆ. ನೀವೇನು ಇಲ್ಲೇನು ಹುಳಿ ಹಿಂಡಕ್ಕೂ